ಶರೀರಕ್ಕೆ ಕಾಯಿಲೆಗಳು ಬಂದಾಗ ಎಲ್ಲರೂ ಕಾಯಿಲೆಗಳು ಬೇಗ ವಾಸಿ ಆಗ್ಬಿಡ್ಲಿ, ಬೇಗ ಆರಾಮಾಗ್ಬಿಡೋಣ ಅನ್ನೋದು ಎಲ್ರದ್ದು ಒಂದು ಆಶಾಭಾವನೆ. ಅದು ಮನುಷ್ಯನ ಸಹಜ ಗುಣನೇ ಅದು. ಅದರಲ್ಲಿ ಯಾವುದೇ ಥರ ತಪ್ಪಿಲ್ಲ. ಇಂಥ ಸಂದರ್ಭದಲ್ಲಿ ಆಯುರ್ವೇದ ಬಗ್ಗೆ ಯೋಚನೆ ಮಾಡಿದಾಗ ಏನು ಅನ್ಕೋತಾರೆ ಎಲ್ಲರೂ, ಓ ಆಯುರ್ವೇದ ಮೆಡಿಸಿನ್ಸು ತುಂಬ ಸ್ಲೋ ಆಗಿ ಆ್ಯಕ್ಟ್ ಮಾಡುತ್ತೆ ಅನ್ನೋದೇ ಸಾಮಾನ್ಯ ಎಲ್ಲರಲ್ಲಿರೋಂಥ ಅಭಿಪ್ರಾಯ. ಹಾಗಾದರೆ ನಿಜವಾಗ್ಲೂ ಆಯುರ್ವೇದ ಮೆಡಿಸಿನ್ಸು ಸ್ಲೋ ಆಗಿ ಆ್ಯಕ್ಟ್ ಮಾಡುತ್ತಾ ಅಥವಾ ಫಾಸ್ಟಾಗಿ ಆ್ಯಕ್ಟ್ ಮಾಡುತ್ತಾ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಆಯುರ್ವೇದದಲ್ಲಿ ಒಂದು ವಿಶೇಷವಾದ ಒಂದು ಬ್ರ್ಯಾಂಚ್ ಇದೆ. ಆ ಬ್ರ್ಯಾಂಚೇ ರಸಶಾಸ್ತ್ರ ಅಂತ. ರಸಶಾಸ್ತ್ರ ಅನ್ನೋದೇನಿದೆ, ಅದನ್ನು ಆಯುರ್ವೇದದಲ್ಲಿ ನಾವು ಅದನ್ನು ಪವರ್ ಆಫ್ ಆಯುರ್ವೇದ ಅಂತಲೇ ಹೇಳ್ಬೋದು. ಹಾಗಾದರೆ ರಸಶಾಸ್ತ್ರ ಅನ್ನೋದೇನಿದೆ ಅದರದ್ದು ಒಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ ನಾನು ನಿಮಗೆ. ರಸಶಾಸ್ತ್ರ ಅಂತಂದರೆ ಭೂಮಿಯಲ್ಲಿ ಸಿಗೋಂಥ ಅದಿರು ಮತ್ತು ಲೋಹಗಳು ಅಂತಂದರೆ ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಣ ಈ ಥರದನ್ನ ಶುದ್ಧೀಕರಿಸಿ ಅಂದರೆ ಸಂಸ್ಕಾರ ಮಾಡಿ ಅದನ್ನು ಭಸ್ಮ ರೂಪಕ್ಕೆ ಇಳಿಸಿ ಅದನ್ನು ಶರೀರಕ್ಕೆ ಉಪಯೋಗಿಸೋಂಥದ್ದಕ್ಕೆ ನಾವು ರಸಶಾಸ್ತ್ರ ಅಂತ ಕರಿತೀವಿ. ಭಸ್ಮ ರೂಪದಲ್ಲಿರೋಂತಹ ರಸೌಷಧಿಗಳನ್ನು ಮಾಡರ್ನಲ್ಲಿ ಅದನ್ನು ನ್ಯಾನೋ ಮೆಡಿಸಿನ್ಗೆ ಕಂಪೇರ್ ಮಾಡ್ತಾರೆ. ಈ ರಸೌಷಧಿಗಳ ಇಂಪಾರ್ಟೆನ್ಸು ಮತ್ತು ಪಾಪ್ಯುಲಾರಿಟಿ ಬಂದಿದ್ದೇ ಇವುಗಳ ಫಾಸ್ಟ್ ಮತ್ತು ಕ್ವಿಕ್ ಆ್ಯಕ್ಷನ್ ಶರೀರದಲ್ಲಿ ಉಪಯೋಗಿಸಿದಾಗ ಕಾಯಿಲೆಗಳು ತುಂಬ ಬೇಗ ಗುಣವಾಗ್ತಾ ಇತ್ತು. ಹಾಗಾಗಿ ಈ ರಸೌಷಧಿಗಳು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ವು. ರಸಶಾಸ್ತ್ರನ ಸ್ಟಡಿ ಮಾಡೋದಕ್ಕೆ ಅಥವಾ ಅಧ್ಯಯನ ಮಾಡೋದಕ್ಕೆ ಅಂತ ಏನಾದ್ರು ಹುಡುಕಿದ್ರೆ ನಾವು ಸಾಕಷ್ಟು ಬುಕ್ಸ್ ಸಿಗ್ತವೆ, ಅಂದರೆ ಗ್ರಂಥಗಳು ಸಿಗ್ತವೆ. ಅದರಲ್ಲಿ ಒಂದು ರಸೇಂದ್ರ ಸಾರ ಸಂಗ್ರಹ ಅಂತ ಒಂದು ಟೆಕ್ಸ್ಟ್ ಬುಕ್ ಇದೆ. ಈ ಟೆಕ್ಸ್ಟ್ ಬುಕ್ಕಲ್ಲಿ ಈ ರಸೌಷಧಿಗಳನ್ನ ಹೇಗೆ ಪ್ರಶಂಸಿಸಿದ್ದಾರೆ ಅಂತಂದರೆ, ಅದಕ್ಕೊಂದು ಶ್ಲೋಕ ಇದೆ. ಅಲ್ಪ ಮಾತ್ರಂ ಪ್ರಯೋಗಿತ್ವಾತ್ ಅರುಚಿರ ಪ್ರಸಂಗಾತಃ ಕ್ಷಿಪ್ರಂ ಆರೋಗ್ಯದಾಯಿತ್ವಾತ್ ಅಂತಂದ್ಬಿಟ್ಟು ಒಂದು ಶ್ಲೋಕ ಇದೆ. ಈ ಶ್ಲೋಕದನ್ನ ಮೀನಿಂಗ್ ನಾನು ನಿಮಗೆ ಹೇಳ್ತೀನಿ. ಶ್ಲೋಕದಲ್ಲಿ ಬರೋಂಥ ಅಲ್ಪ ಮಾತ್ರ ಅಂತ ಒಂದು ಪದ ಇದೆ. ಈ ಅಲ್ಪ ಮಾತ್ರ ಅಂತಂದರೆ ಸ್ಮಾಲ್ ಕ್ವಾಂಟಿಟಿ ಅಂತ ಅಥವಾ ಕಡಿಮೆ ಡೋಸೇಜ್ ಅಂತ ಅಂದ್ಬಿಟ್ಟು ಅರ್ಥ. ಇದನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನನ್ನ ಕ್ಲಿನಿಕಲ್ ಆದಂಥ ಎಕ್ಸ್ಪೀರಿಯನ್ಸ್ಗಳನ್ನು ನಾನು ನಿಮ್ಗೆ ಹೇಳ್ತೀನಿ. ಸಾಮಾನ್ಯವಾಗಿ ನಮ್ಮ ಕ್ಲಿನಿಕಲ್ ಬರೋಂಥ ಪೇಷಂಟ್ಸ್ಗಳಿಗೆ ನಾವು ಕೆಲವು ಸರಿ ಕಷಾಯ ಬರಿತೀವಿ, ಚೂರ್ಣ, ಲೇಹ ಈ ಥರದ್ದೆಲ್ಲ ಬರಿತಾ ಹೋಗ್ತೀವಿ. ಈ ಕಷಾಯಕ್ಕೆ ಮತ್ತೆ ನೀರು ಮಿಕ್ಸ್ ಮಾಡ್ಕೊಳ್ಳೋದು ಅಥವಾ ಚೂರ್ಣನ ತಗೋಬೇಕಾದ್ರೆ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಯೋದು, ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ, ಅದ್ರದ್ದು ಪ್ರಮಾಣ ಏನಾಗುತ್ತೆ ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಆದಾಗ ಪೇಷಂಟ್ಸ್ ಏನು ಹೇಳ್ತಾರೆ, ಇಷ್ಟೊಂದು ತೊಗೊಳಕ್ಕಾಗಲ್ಲ ಸರ್, ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಇನ್ನು ಕೆಲವು ಸರಿ ಏನಾಗುತ್ತೆ, ಪೇಷಂಟ್ಗಳಿಗೆ ನಾವು ಈ ರಸೌಷಧಿಗಳನ್ನು ಕೊಟ್ಟಾಗ ಭಸ್ಮ ರೂಪದಲ್ಲಿರುವಂಥ ಔಷಧಿಗಳನ್ನ ಕೇವಲ ಒಂದು ಸಾಸಿವೆ ಕಾಳಿನ ಪ್ರಮಾಣದಲ್ಲಿ ಕೊಟ್ಟಿರ್ತೀವಿ. ಇದನ್ನ ಸೇವನೆ ಮಾಡಿ ಬಂದು ನಮಗೆ 2 ದಿನ ಅಥವಾ ಒಂದು ವಾರದೊಳಗಡೆ ಬಂದ್ಬಿಟ್ಟು, ಅಯ್ಯೋ ಸರ್ ಇಷ್ಟೇ ಇಷ್ಟು ಪ್ರಮಾಣ ಮೆಡಿಸಿನ್ನು ಹೇಗೆ ಎಷ್ಟೊಂದು ಕೆಲಸ ಮಾಡ್ತಲ್ಲ, ಎಂಥ ದೊಡ್ಡ ಸಮೂಹ ಇದ್ದಂಥ ಕಾಯಿಲೆ ಸಮೂಹ ಇದ್ದಂಥದನ್ನ ವಾಸಿ ಮಾಡ್ಬಿಡ್ತಲ್ಲ ಅಂತಂದ್ಬಿಟ್ಟು ತುಂಬ ಆಶ್ಚರ್ಯ ಕೂಡ ವ್ಯಕ್ತಪಡಿಸ್ತಾರೆ. ಇದೇ ಈ ರಸೌಷಧದಲ್ಲಿರೋಂಥ ಇಂಪಾರ್ಟೆನ್ಸು ಮತ್ತು ಇದ್ರದ್ದು ಪ್ರಶಂಸೆ ಮಾಡಬೇಕಾಗಿರೋದು ಈ ಸ್ಮಾಲ್ ಡೋಸೇಜ್. ಇದೇ ಶ್ಲೋಕದಲ್ಲಿ ಅರುಚೇರ ಪ್ರಸಂಗಾತಃ ಅಂತ ಇದೆ. ಅಂತಂದರೆ ರುಚಿ ಇಲ್ದಲೇ ಇರೋದು ಅಂತ ಅರ್ಥ. ಅಂತಂದರೆ ಈಗ ನಾವು ಪೇಷಂಟ್ಗಳಿಗೆ ಕಷಾಯ ಕೊಡ್ತೀವಿ, ಚೂರ್ಣ ಕೊಡ್ತೀವಿ, ಲೇಹಗಳನ್ನೆಲ್ಲ ಕೊಡ್ತೀವಿ. ಆಗ ಪೇಷಂಟ್ಗಳು ಏನು ಹೇಳ್ತಾರೆ, ಅಯ್ಯೋ ಕಷಾಯ ಕಹಿ ಸಾರು, ಕುಡಿಯೋದಕ್ಕೆ ಆಗಲ್ಲ, ಬಾಯಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ, ಇಟ್ಕೊಂಡ ತಕ್ಷಣ ವಾಮಿಟ್ ಬಂದ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಈ ರಸೌಷಧಿಗಳಲ್ಲಿ ಈ ಥರದ್ದು ಯಾವುದೇ ಥರದ ಅನುಭವಗಳಾಗೋದಿಲ್ಲ. ಅಂತಂದರೆ ರುಚಿ ಇರೋದಿಲ್ಲ ಮತ್ತು ವಾಮಿಟಿಂಗ್ ಬರೋಂಥ ಯಾವುದೇ ಥರದ ಪ್ರಸಂಗನೇ ಇರೋದಿಲ್ಲ ಇದರಲ್ಲಿ. ಹಾಗಾಗಿ ರಸೌಷಧಿಗಳು ಏನಪ್ಪ ಅಂತಂದರೆ ಈ ಸುಲಭವಾಗಿ ತಗೊಳ್ಳೋದಕ್ಕೆ ಒಂದು ಬೆಸ್ಟ್ ಮೆಡಿಸಿನ್ನು ನಾವು ರಸೌಷಧಿ ಅಂತ ಹೇಳ್ಬೋದು. ಇದೇ ಶ್ಲೋಕದಲ್ಲಿ ಮುಂದಿನ ಭಾಗದಲ್ಲಿ ಹೇಳ್ತಾರೆ, ಕ್ಷಿಪ್ರಂ ಆರೋಗ್ಯದಾಯಿತ್ವಾತ್ ಅಂತ ಹೇಳ್ತಾರೆ. ಕ್ಷಿಪ್ರ ಅಂತಂದರೆ ಕ್ವಿಕ್ ಅಂತ, ಫಾಸ್ಟ್ ಅಂತ. ಅಂತ ನಾವೀಗ ಒಂದು ವರ್ಡ್ ಕೇಳಿದ್ವಿ, ಕ್ಷಿಪಣಿ ಅಂತ ಕೇಳಿದ್ವಿ. ಕ್ಷಿಪಣಿ ಅಂತಂದರೆ ರಾಕೆಟ್ ಸ್ಪೀಡಲ್ಲಿ ಆ್ಯಕ್ಟ್ ಮಾಡೋಂಥದ್ದು ಅಂತ ಹೇಳ್ತೀವಿ. ಹಾಗೆ ಈ ರಸೌಷಧಿಗಳು ಕೂಡ ತುಂಬ ಕ್ವಿಕ್ಕಾಗಿ, ಅಂತಂದರೆ ನೀವು ರಾಕೆಟ್ ಸ್ಪೀಡ್ ಅಂತ ಅನ್ಕೋಬೋದು. ರಾಕೆಟ್ ಸ್ಪೀಡ್ ಅಷ್ಟು ಫಾಸ್ಟಾಗಿ ರಿಸಲ್ಟ್ಸ್ ಅಂತಂದರೆ ಥೆರಪಿಟಿಕ್ ಆ್ಯಕ್ಟಿವಿಟೀಸ್ ಅಂತಂದರೆ ಶರೀರದಲ್ಲಿ ಇರೋಂಥ ಕಾಯಿಲೆನ ಬೇಗ ಶೀಘ್ರವಾಗಿ ವಾಸಿ ಮಾಡುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಇದೆಲ್ಲದನ್ನು ನೋಡಿದಾಗ ರಸೌಷಧಿಗಳೇನಿದೆ ಇದನ್ನು ದಿ ಬೆಸ್ಟ್ ಮೆಡಿಸಿನ್ ಇನ್ ಆಯುರ್ವೇದ ಅಂತಲೇ ಹೇಳ್ಬೋದು ನಾವು. ರಸೇಂದ್ರ ಸಾರ ಸಂಗ್ರಹ ಈ ಬುಕ್ಕಲ್ಲೇ ಇನ್ನೂ ಈ ರಸೌಷಧಿಗಳ ಬಗ್ಗೆ ಇನ್ನೂ ಪ್ರಶಂಸೆ ಹೇಗೆ ಮಾಡಿದ್ದಾರೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ವೈದ್ಯರು ವಾಸಿಯಾಗೋಂಥ ಕಾಯಿಲೆಯಲ್ಲಿ ಔಷಧಿಗಳನ್ನು ಬಳಸ್ತಾರೆ ಅಂತಂದು ಹೇಳ್ತಾರೆ. ಆದರೆ ಈ ರಸೌಷಧಿಗಳು ಏನಿದೆ, ವಾಸಿ ಆಗದಲೇ ಇರೋಂಥ ಕಾಯಿಲೆಗಳಲ್ಲೂ ಕೂಡ ಇದನ್ನು ಬಳಸಿ ಆ ಕಾಯಿಲೆನ ವಾಸಿ ಮಾಡ್ಬೋದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಇದರಿಂದ ಏನನ್ಸುತ್ತಪ್ಪ ಅಂತಂದರೆ, ರಸೌಷಧಿಗಳು ನಿಜವಾಗ್ಲೂ ಒಂದು ಮ್ಯಾಜಿಕ್ ಮೆಡಿಸಿನ್ಸ್ಗಳು ಅಂತಲೇ ನಾನು ಅನ್ಕೋತೀನಿ. ನಾನು ನನ್ನ ಚಿಕಿತ್ಸಾ ಕೇಂದ್ರದಲ್ಲಿ ಸಾಕಷ್ಟು ಅಂದರೆ ಸುಮಾರು ವರ್ಷಗಳಿಂದ ಈ ರಸೌಷಧಿಗಳನ್ನು ಅಭ್ಯಾಸ ಮಾಡ್ತಾನೆ ಬಂದಿದ್ದೀನಿ. ಅಂತಂದರೆ ನಾನು ತುಂಬ ಕಾಂಪ್ಲಿಕೇಟೆಡ್ ಡಿಸೀಸ್ ಇರೋಂಥ ಪೇಷಂಟ್ಸ್ಗಳಲ್ಲಿ ಇವನ್ನೆಲ್ಲ ಉಪಯೋಗಿಸಿದ್ದೀವಿ.
ಇಂಥ ಸಂದರ್ಭದಲ್ಲಿ ಪೇಷಂಟ್ಸ್ಗಳಲ್ಲಿ ನಾವು 2 ದಿನದಿಂದ ಹಿಡಿದು ಕೇವಲ 7 ದಿನದ ಒಳಗಡೆ ತುಂಬ ರಿಸಲ್ಟ್ಸನ್ನು ನಾವು ಕಂಡಿದ್ದೇವೆ. ಮತ್ತು ಇನ್ನು ದೀರ್ಘಕಾಲದ ಕಾಯಿಲೆಗಳಲ್ಲಿ ಬಳಲ್ತಿರೋಂಥ ಪೇಷಂಟ್ಗಳಲ್ಲಿ ಈ ರಸೌಷಧಿಗಳನ್ನು ಉಪಯೋಗಿಸಿ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಏನಿದೆ ಅದು ತುಂಬ ಇಂಪ್ರೂವ್ ಆಗಿರುತ್ತೆ. ಈ ರಸಶಾಸ್ತ್ರನ ಅಥವಾ ರಸೌಷಧಿಗಳನ್ನು ಫಿಸಿಕಲಿ, ಕೆಮಿಕಲಿ, ಬಯೋಲಾಜಿಕಲಿ, ಫಾರ್ಮಸ್ಯೂಟಿಕಲಿ, ಥೆರಪಿಟಿಕಲಿ, ಸ್ಪಿರಿಚುಯಲಿ ವರ್ಣನೆ ಮಾಡೋದು, ಪ್ರಶಂಸೆ ಮಾಡೋದು ಈ ಚಿಕ್ಕ ಸಮಯದಲ್ಲಿ ಸಾಕಾಗೋದೇ ಇಲ್ಲ. ಇದನ್ನು ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ನಾನು ನಿಮಗೆ ಈ ಕಡಿಮೆ ಸಮಯದಲ್ಲಿ ಒಂದು ಚಿಕ್ಕ ಮಾಹಿತಿ ಕೊಟ್ಟಿದ್ದೇನೆ. ನಮಸ್ತೆ.